ದರ್ಶನ್ ಡಿ ಬಾಸ್ ಅಂತ ಹೇಳಿ ತಮ್ಮದೇ ಆಗಿರತಕ್ಕಂಥ ಹೆಸರು ಮಾಡಿದ್ದಾರೆ. ದರ್ಶನ್ ಅವರ ಒಂದು ಸಿನಿಮಾ ರಂಗ, ದರ್ಶನ್ ಒಬ್ಬ ಕಲಾವಿದ ಅಂತಂದಾಗ ದರ್ಶನ್ಗಿಂತ ಒಬ್ಬ ಶ್ರೇಷ್ಠ ಕಲಾವಿದ ಬಹಳ ಕಮ್ಮಿ ಸಿಗ್ತಾರೆ. ಅವರು ಮಾಡಿರ್ತಕ್ಕಂತಹ ಅನೇಕ ಐತಿಹಾಸಿಕ ಚಿತ್ರಗಳು ಬಹಳಷ್ಟು ಜನಮನ್ನಣೆಯನ್ನು ಹೊಂದಿವೆ. ಸಂಗೊಳ್ಳಿ ರಾಯಣ್ಣ ಅಂತೇಳಿ ಚಿತ್ರವನ್ನ ಮಾಡಿದಾಗ ಯಾವ ರೀತಿ ಸಂಗೊಳ್ಳಿ ರಾಯಣ್ಣನನ್ನ ಪೂಜಿಸ್ತಿದ್ರೋ ಉತ್ತರ ಕರ್ನಾಟಕದಲ್ಲಿ ದರ್ಶನ್ಗೂ ಕೂಡ ಅದೇ ರೀತಿ ಪೂಜ್ಯನೀಯ ಭಾವನೆಯನ್ನ ಇತ್ತು. ದರ್ಶನ್ ಒಬ್ಬ ಉತ್ತಮ ಕಲಾವಿದ, ಅವರಿಂದ ಬಹಳಷ್ಟು ಅಪಾರವಾಗಿ ಅವರನ್ನ ಹಾನಿಯಾಗಿದೆ ಒಂದು ಕನ್ನಡ ಚಿತ್ರರಂಗಕ್ಕೆ ಅಂತ ಹೇಳಿಕ್ಕೆ ಬಯಸ್ತೇನೆ. ಆದ್ರೆ ಅದೇನಾಗಿದೆ, ಕಾನೂನಿನ ತೊಡಕುಗಳು, ಅವ್ರ ಮೇಲೆ ಬಂದಿರತಕ್ಕಂಥ ಆರೋಪ ಏನು ಎತ್ತ ನಮಗೇನು ಗೊತ್ತಿಲ್ಲ. ಅದಕ್ಕೆ ನಾನು ಕಾನೂನಿಗೆ ಬಿಟ್ಟಿರೋದು. ಆದ್ರೆ ನನಗಿರ್ತಕ್ಕಂಥ ಮಾಹಿತಿ ಪ್ರಕಾರವಾಗಿ ದರ್ಶನ್ ಅವರು ಆದಷ್ಟು ಬೇಗ ಆಚೆ ಬರ್ತಾರೆ ಅಂತಕ್ಕಂಥದ್ದನ್ನ ನನ್ನ ಒಂದು ಗಮನದಲ್ಲಿ ಇರೋದ್ರಿಂದ ಬಹುಬೇಗ ಅವರು ಬಿಡುಗಡೆ ಆಗ್ತಾರೆ ಅಂತ ಹೇಳಲಿಕ್ಕೆ ಬಯಸ್ತೇನೆ. ಒಂದು ವೇಳೆ ಅವರೇನು ತಪ್ಪು ಮಾಡದೇ ಇದ್ದು ಅವರು ಆಚೆ ಬರ್ತಿದ್ದಾರೆ ಅಂತಂದ್ರೆ ದರ್ಶನ್ ಅವರು ಮತ್ತೆ ಹೊರಗಡೆ ಬಂದು ಅದ್ಭುತವಾಗಿ ನಟನೆಯನ್ನ ಮಾಡಿ ಸಮಾಜ ಸೇವೆಯನ್ನ ಮಾಡೋದರ ಮುಖಾಂತರವಾಗಿ ಅಪಾರ ಪ್ರಮಾಣದ ಅಭಿಮಾನಿಗಳನ್ನು ಹೊಂದಿರತಕ್ಕಂಥ ದರ್ಶನ್ ಮತ್ತೆ ಹಳೆಯ ದರ್ಶನ್ ಆಗಲಿ ಅಂತ ಹೇಳಿ ಬಯಸ್ತೀನಿ. ನನ್ನ ಪ್ರಕಾರ ದರ್ಶನ್ ಆದಷ್ಟು ಬೇಗ ಆಚೆ ಬರ್ತಾರೆ.